ಇರಾನಿ ಮಹಿಳೆಯರನ್ನು ನೋಡಿ. ಇರಾನಿನ ಕುಸ್ತಿಪಟುಗಳು ಒಲಿಂಪಿಕ್ಸ್ನಲ್ಲಿ ಬಹಳಷ್ಟು ಗೆಲ್ಲುತ್ತಾರೆ. ಇರಾನ್ ಎಂಬ ಪದವೇ ಆರ್ಯರಿಂದ ಬಂದಿದೆ. ನಾವೇ ಅವರು. ಇಡೀ ಭಾರತ ಅದೇ. ಉತ್ತರ ಭಾರತದಲ್ಲಿ ಹೆಚ್ಚಿನ ಜನ ಜೆನೆಟಿಕ್ ರೂಪದಲ್ಲಿ ಇರಾನಿಯರಾಗಿರುತ್ತಾರೆ. ಮಾತ್ರವಲ್ಲ, ಅವರು ಯುರೋಪಿಯನ್ ಜನರೂ ಕೂಡ ಆಗಿರುತ್ತಾರೆ. ಹಾಗಾದರೆ ನಾವೇಕೆ ಹೀಗಾದೆವು? ನಮ್ಮ ಎತ್ತರ ಇಷ್ಟು ಕಡಿಮೆ ಹೇಗೆ ಉಳಿಯಿತು? ನಮ್ಮ ಭುಜಗಳು ಏಕೆ ಕುಗ್ಗಿದವು? ಇದು ಹೇಗೆ ಆಯಿತು? ನಾವು ಅವರೇ ಆಗಿದ್ದರೆ ನೀವು ಹೀಗೇಕೆ ಆದ್ರಿ? ಇದನ್ನ ಯಾರು ಮಾಡಿದ್ದು? ಹಾಗಾದರೆ ನಾವೇಕೆ ಹೀಗಾದೆವು? ವಿಶೇಷವಾಗಿ ಮಹಿಳೆಯರಲ್ಲಿ ಹೀಗೇಕೆ ಆಯಿತು? ಮತ್ತು ಈಗಲೂ ನೀವು ಹಳ್ಳಿಗಳ ಕಡೆ ಹೋದರೆ ಅಲ್ಲಿರುವ ವೃದ್ಧೆಯರು 5 ಅಡಿ ಎತ್ತರವೂ ಇರುವುದಿಲ್ಲ ಮತ್ತು ಮೇಲಿಂದ ಬೆನ್ನು ಮುಂದೆ ಬಾಗಿರುತ್ತೆ. ಹೀಗೆ ನಡೆದುಕೊಂಡು ಹೋಗುತ್ತಿರುತ್ತಾರೆ. 4 ಅಡಿ ಆಗ್ಬಿಡ್ತಾರೆ. ಇದು ಹೇಗೆ ಆಯಿತು? ಮತ್ತು ಆಕೆ ಬಹಳ ಖುಷಿಯಾಗಿರುತ್ತಾಳೆ. ಅವಳು ಹೇಳುತ್ತಾಳೆ, ಅಯ್ಯೋ, ನಾವು ಭಕ್ತರು. ದೇವರು ಕೊಟ್ಟ ಜೀವನವನ್ನು ನಾವು ಜೀವಿಸುತ್ತಿದ್ದೇವೆ. ಅದನ್ನು ದೇವರು ಕೊಟ್ಟಿಲ್ಲ. ಅದು ಒಂದು ಸಾಮಾಜಿಕ ಪಿತೂರಿ. ನಿಮ್ಮ ಶೋಷಣೆ ಆಗಿದೆ ಅಜ್ಜಿ. ಮತ್ತು ನಿಮಗೆ ಗೊತ್ತೂ ಇಲ್ಲ. ನಿಮ್ಮ ವಿರುದ್ಧವೇ ನಿಮ್ಮನ್ನು ಅಸಂವೇದನಶೀಲ ಮಾಡಿ ಜೀವನದುದ್ದಕ್ಕೂ ನಿಮ್ಮ ಶೋಷಣೆ ಮಾಡಲಾಗಿದೆ. ಮತ್ತು ಇದೆಲ್ಲವನ್ನು ಏನು ಹೇಳಿ ಮಾಡಿದರೂ ನೀವು ನಿಸ್ವಾರ್ಥ ಆಗಿರಬೇಕು. ಪರೋಪಕಾರದ ಭಾವನೆ ಇಟ್ಟುಕೊಳ್ಳಿ. ಸ್ವಾರ್ಥ ಪಾಪನ? ಸ್ವಾರ್ಥ ಖಂಡಿತ ಪಾಪವಲ್ಲ, ಸ್ವಾರ್ಥ ಪುಣ್ಯ. ಆದರೆ ಅರ್ಥ, ಸ್ವಯಂ ಅರ್ಥ ಗೊತ್ತಿರಬೇಕು. ಜ್ಞಾನವಿದ್ದರೆ ಸ್ವಾರ್ಥಕ್ಕಿಂತ ದೊಡ್ಡ ಪುಣ್ಯ ಇನ್ನೊಂದಿಲ್ಲ.